ಮಾತಾಡ್ರಿ ಮಾತಾಡ್ರಿ ನನ್ನ ಹೊಟ್ಟೆ ಆಗ್ಬಿಟ್ಟು ಹೋಗ್ಬೇಡ್ರಿ ಒಂದೇ ಸಲ ಕಣ್ ತೆಗೆದವ್ರಿ ಮಾತಾಡ್ರಿ ಕೊನೆಗೂ ನಮ್ಮನ್ನೆಲ್ಲ ಅನಾಥರಾಗ ಮಾಡಿ ಹೋಗ್ಬಿಟ್ರಪ್ಪ. ನನ್ನ ಸಂಸಾರದ ಅಂತಿಮ ಯಾತ್ರೆ ಇವತ್ತಿಗೆ ಮುಗ್ದಾಯ್ತಾರೆ. ನಿಮ್ಮ ಸಾವಿಗೆ ನಾನೇ ಕಾರಣ ಆಗೋದಿಲ್ಲ ರೀ. ಎಲ್ಲಾರ ಮನೇಲೂ ನನ್ನ ಮಕ್ಕಳು ನನ್ನ ಸಂಸಾರ ಅಂತ ಇದ್ರೆ ನೀವು ನನ್ನ ತಾಯಿ ಕೊಟ್ಟ ಮಾತಿಗೋಸ್ಕರ ಇವತ್ತು ಬೇದಿಗೆ ಬಂದ್ಬಿಟ್ರಲ್ವೇ. ನಿಮ್ಮ ಸಾವಿಗೆ ನಾನೇ ಕಾರಣ ಆಗೋದಾರೆ. ತಮ್ಮ ಈ ಅಕ್ಕನಿಗೆ ಕೊಟ್ಟ ಪರಂಪರೆಗೆ ಕಾಣಿಕೆ ಆಗೋಯ್ತಲ್ರಿ. ಎಲ್ಲ ಒಡಟು ತಮ್ಮಂದ್ರ ಅಕ್ಕನಿಗೋಸ್ಕರ ಅರ್ಶನ ಕುಂಕುಮ ಬಂಗಾರ ಒಡವೆ ಸಿರಿ ಸಂಬಂಧ ಕೊಟ್ಟೆ ನನ್ನ ತಮ್ಮನ ನನಗೆ ಕೊಟ್ಟ ವಿಧವೆ ಪಟ್ಟಣ. ಇವತ್ತು ನಾನು ನನ್ನ ಮಕ್ಕಳು ನನ್ನ ಮನೆ ನನ್ನ ಗಂಡ ಅಂತ ಇದ್ದಿದ್ರೆ ನನ್ನ ಸಂಸಾರ ಈ ರೀತಿ ಬಯಲಿಗೆ ಬರ್ತಿದ್ದಿಲ್ಲ ರೀ. ನಿಮ್ಮನ್ನು ಕಳ್ಕೊಂಡು ಈ ಮಕ್ಕಳನ್ನ ಕಳ್ಕೊಂಡು ಹೇಗ್ಲೇ ಬದುಕಿರ್ಲಿ. ಮುಗೀತು ರೀ. ಇವತ್ತಿಗೆ ನನ್ನ ಜೀವನ ಸರ್ವನಾಶ ಆಗೋಯ್ತು. ಏನಂದ್ರೆ 100 ಕಾಲ 35 ನಿಮ್ ಜೊತೆ ಬಾಳ್ಬೇಕಂತ ನಾನು ನಿಮ್ಮ ಕಳ್ಕೊಂಡು ಬಿದ್ವಿ ಆಗೋದ್ ಇಲ್ಲ. ಯಾವ ಹೆಣ್ಮಕ್ಳಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಯಾವ ಅಣ್ಣ ತಮ್ಮಂದಿರ ಅಕ್ಕ ತಂಗಿರಿಗಿಂತ ಅನ್ಯಾಯನ ಮಾಡಬಾರ್ದು. ಮುಗೀತು ನನ್ನ ಬಾಳ ನನ್ನ ಜೀವನನೇ ಮುಗ್ದಾಯ್ತು. ನಾನು ಮುತ್ತೈದೆ ಅಲ್ಲ, ನಾನು ಮುತ್ತೈದೆ ಅಲ್ಲ. ಇನ್ನಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಇನ್ನಿವಳ ಮುಡಿಯಲ್ಲಿ ಪುಷ್ಪವಿಲ್ಲ, ಇನ್ನಿವಳ ಕೊರಳಲ್ಲಿ ಮಾಂಗಲ್ಯವಿಲ್ಲ, ಇನ್ನಿವಳ ಕೈಯಲ್ಲಿ ಸೌಭಾಗ್ಯನಾದ ಬಳೆಗಳಿಲ್ಲ. ಇನ್ನೆಂದು ಇವಳು ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ರಾಜರಾಮಣ್ಣನ ಉಳಿಸ್ಕೊಳಕ್ಕಾಗಿಲ್ಲ. ಆ ನಮ್ಮಪ್ಪನ ಕಪಿ ಮುಷ್ಟಿಯಿಂದ ಆ ರಾಮಣ್ಣನ ಸಂಸಾರನೇ ಹಾಳಾಗೋಯ್ತು. ನಾನು ಹೇಗಾರ ಮಾಡಿ ಆ ಶ್ರುತಿನ ಮದುವೆ ಹಾಕ್ಬೇಕು, ಅದೇ ಮುಂದಿನ ಗುರಿ. ಹಲೋ ಆಫೀಸರ್, ಬೇಗ ಬನ್ನಿ, ಇಲ್ಲಿ ಒಂದು ಕೊಲೆ ಆಗೋಗಿದೆ. ರಾಮಣ್ಣನ ಸಭಾ ಸಂಸ್ಕಾರ ಮಾಡಿ ಪುಣ್ಯನಾರ ಕಟ್ಕೊಳ್ಳವ.